ಚರ್ಚೆ ಬಹಳ ತುರುಸಿನ ಚರ್ಚೆ ನಡೀತಾ ಇದ್ದ ಕಾರಣಕ್ಕಾಗಿ ನಾರ್ಮಲಿ ಹಿಂಗೆ ಕಂಟಿನ್ಯೂ ಮಾಡೋದಿಲ್ಲ, ಬಟ್ ಮಾಡ್ತಾ ಇದ್ದೀವಿ. ಕೆ ವಿ ಧನಂಜಯ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನಮ್ಮ ಜೊತೆಗೆ. ಧರ್ಮಸ್ಥಳದಲ್ಲಿ ಒತ್ತಡದ ಮೇರೆಗೆ, ಬೆದರಿಕೆಯ ಮೇರೆಗೆ 100 ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ ಈ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದದ್ದು ಕೆ ವಿ ಧನಂಜಯ ಅವರ ಹತ್ರನೇ. ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ ಪ್ರಶಾಂತ್, ಧರ್ಮಸ್ಥಳದಲ್ಲಿ ಎಲ್ಲಂದ್ರಲ್ಲಿ ಹೇಗೆ ಸಿಗುತ್ತೆ ಹೆಣ? ಯಾರಾದರೂ ವಾದ ಮಾಡಿದ್ರೆ ಅಲ್ಲಿ ಹೆಣ ಸಿಗುತ್ತೆ, ಇಲ್ಲಿ ಹೆಣ ಸಿಗುತ್ತೆ, ಎಲ್ಲಿ ಸಿಗಬಾರ್ದು ಅಲ್ಲಿ ಸಿಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಆಕ್ಚುಲಿ ಕೇಳಿ, ಕಪಾಳ ಮೋಕ್ಷ ಮಾಡಿ. ಧರ್ಮಸ್ಥಳ ಇಸ್ ಅ ಟೆಂಪಲ್ ಟೌನ್. ಅದಕ್ಕೆ ಅಂತ ಒಂದು ರುದ್ರಭೂಮಿ ಇದೆ. ರುದ್ರಭೂಮಿ ಪಕ್ಕದಲ್ಲಿ ಕೆಪಾಸಿಟಿ ಮುಗ್ದೋದ್ರೆ ಹಾಕ್ತಾರೆ. ಇವನು ಹೇಳ್ತಿರೋದು ರುದ್ರಭೂಮಿಯಲ್ಲ, ಬೇರೆ ಕಡೆ ಎಲ್ಲೆಲ್ಲೋ ಗುಪ್ತವಾಗಿ ರಹಸ್ಯವಾಗಿ ಇಲ್ಲೊಂದು ಅಲ್ಲೊಂದು ಅಲ್ಲಿ ಮಗದೊಂದು ಹಾಕಿರೋದು ಅಂತ ಈ ಪ್ರಕರಣ ಇದು. ಸೊ ನಾನು ಹೇಳುವಂಥದ್ದು ಏನಂದ್ರೆ, ಈ ತಾವು ಹೇಳಿದ್ರಿ ಧರ್ಮಸ್ಥಳ ಧರ್ಮಕ್ಷೇತ್ರ ಅಂತ. ಧರ್ಮಸ್ಥಳ ಧರ್ಮಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿಗೆ ತೀರ್ಥಯಾತ್ರೆಗೆ ಹೋಗುವಂತವ್ರು ಯಾರು ಈ ಪ್ರಕರಣದ ಕಾರಣಕ್ಕೋಸ್ಕರ ನಿಲ್ಲಿಸ್ಕೊಡ್ದು. ಈ ಪ್ರಕರಣ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಿದ್ದಂಥದ್ದಲ್ಲ. ಮಂಜುನಾಥ ಸ್ವಾಮಿ ಮುಂದೆ ಅರ್ಕೆಯನ್ನ ಕಟ್ಕೋಬೇಕಾಗತ್ತೆ. ಇಲ್ಲಿ ಸತ್ಯ ಏನಿದೆ ಅಂತ ಗೊತ್ತಾಗ್ಲಿ ಅಂತ, ಒಂದು ಸತ್ಯ ಏನಿದೆ ಅಂತ ಗೊತ್ತಾಗುವಂಥದ್ದು. ಹೊರಗಡೆ ಎಲ್ಲಿ ದೇಹಗಳು ಊತಿರ್ಬಾರ್ದೋ ಅಲ್ಲಿ ಊತಿದ್ರೆ ಆ ದೇಹಗಳು ಹೊರಗೆ ಬಂದ್ರೆ ಸತ್ಯ ಗೊತ್ತಾಗುತ್ತೆ. ಅಂಡ್ ನಾರ್ಕೋ ಅನಾಲಿಸಿಸ್ಗೆ ಅವನೇ ಕಂಪ್ಲೇಂಟ್ ನಲ್ಲಿ ಬರ್ದಿದ್ದಾನಲ್ಲ, ಪಾಲಿಗ್ರಾಫ್ ಒಳಗಾಗ್ತೀನಿ, ನಾರ್ಕೋ ಅನಾಲಿಸಿಸ್ ಒಳಗಾಗ್ತೀನಿ ಅಂತ. ಏನಕ್ಕೆ ಬರ್ದಿರೋದು ಅಂದ್ರೆ, ಊತ್ ಹಾಕಿರೋದನ್ನ ಹೊರಗೆ ತೆಗೆದ್ಮೇಲೆ ಈ ತರ ಥಿಯರಿ ಬರುತ್ತೆ, ಇವನು ಸಹಜವಾಗಿ ಸತ್ತಿರೋ ದೇಹಗಳನ್ನ ಹಾಕಿದಾನೆ ಅಂತ. ಅವಾಗ ಸತ್ಯ ಹೇಳ್ತಿದ್ದಾನ ನಿಜ ಹೇಳ್ತಿದ್ದಾನ ತಿಳ್ಕೊಳ್ಳೋದಕ್ಕೆ ಪಾಲಿಗ್ರಾಫ್ ಕೊಡ್ತಾರೆ, ನಾರ್ಕೋ ಅನಾಲಿಸಿಸ್ ಕೊಡ್ಬೇಕಾಗತ್ತೆ. ಅವ್ನು ಕಂಪ್ಲೇಂಟ್ ನಲ್ಲಿ ಹೇಳಿದಾನಲ್ಲ, ನಾನು ನಾರ್ಕೋ ಅನಾಲಿಸಿಸ್ ಒಳಗಾಗ್ತೀನಿ, ಪಾಲಿಗ್ರಾಫ್ ಒಳಗಾಗ್ತೀನಿ ಅಂತ. ಕಾರಣ ಏನು? ಯಾವುದು ಯಾವ ಹಂತದಲ್ಲಿ ಒಳಗಾಗುವಂಥದ್ದು? ದೇಹ ಹೊರಗಡೆ ತೆಗೆದ ಮೇಲೆ ಪ್ರಶ್ನೆ ಬರುತ್ತೆ. ಅವಾಗ ಖಂಡಿತ ಯಾರು ಪಂಚಾಯತಿ ಅವ್ರು ಇರ್ತಾರೋ ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ಇದು ಸಹಜವಾಗಿ ಸತ್ತಿರುವಂಥ ದೇಹ ಅಂತ. ಸಹಜವಾಗಿ ಸತ್ತಿರೋ ದೇಹವನ್ನ ತುಂಬಾ ದೂರದಲ್ಲಿ, ಅದು ರ್ಯಾಂಡಮ್ ಆಗಿ ಇಲ್ಲೊಂದು ಕಡೆ ಅವ್ನು ಹೇಳಿರೋದು, ಇಲ್ಲೊಂದು ಕಡೆ ತುಂಬಾ ದೂರ ಇನ್ನೊಂದು ಕಡೆ, ಇದೇನಿದು? ಅಂಡ್ ಆತ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಒಂದು ಸೊ ಆತನನ್ನ ಒಂದು ಭೇಟಿಯಾಗಿದ್ದಾನೆ. ನೀವು ಹೇಳ್ತಿರೋದು ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ. ನನ್ನನ್ನ ಜನರನ್ನ ಆ ವ್ಯಕ್ತಿ ಭೇಟಿಯಾಗಿಲ್ಲ. ಸೌಜನ್ಯಳ ಪ್ರಕರಣದ ತನಿಖೆ ಮತ್ತು ಅದಕ್ಕೆ ಏನು ಆ ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ನಡೆದವು. ಕೊನೆಗೆ ಅದು ಡೆಡ್ ಎಂಡ್ ತಲುಪಿದ್ರಿಂದ ಈ ಪ್ರಕರಣದಲ್ಲೂ ಪ್ರಶ್ನೆಗಳಿವೆ. ಒಳ್ಳೆಯದು, ಡೆಡ್ ಎಂಡ್ ತಲುಪಲಿ. ನಾನು ಹೇಳುವಂಥದ್ದು ಯಾಕಂದ್ರೆ ಅಲ್ಲ, ಈ ಪ್ರಶ್ನೆಗಳು ಅಂದ್ರೆ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ ಮಲೈನ್ ಮಾಡಲಾಯಿತು ಅನ್ನೋದನ್ನ ತಾವು ಒಪ್ತೀರಾ ಅಥವಾ ಒಪ್ಪದಿಲ್ವಾ? ಹೆಸರು ಕೆಡಿಸಲಾಯಿತು ಧರ್ಮಸ್ಥಳದ್ದು, ಹೆಗ್ಗಡೆ ಕುಟುಂಬದ್ದು ಸೌಜನ್ಯ ಪ್ರಕರಣವನ್ನ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಸೌಜನ್ಯ ಪ್ರಕರಣವನ್ನು ನಾನು ನೋಡಿದ್ದೀನಿ. ತನಿಖೆ ತುಂಬಾ ಹಳ್ಳ ಹಿಡಿದಿತ್ತು. ಸೌಜನ್ಯ ಪ್ರಕರಣವನ್ನ ಬೇರೆ ವ್ಯಕ್ತಿಗಳಿಗೆ ಹೋಲಿಸಿ ನೋಡಿದಂಥದ್ದು ಅಲ್ಟಿಮೇಟ್ಲಿ ಅಲ್ಲಿನ ಜನರು ಮಾಡಿರುವಂತ ಕೆಲಸ, ರೈಟ್? ಅಲ್ಲಿನ ಜನರು ಸ್ಪೆಸಿಫಿಕ್ ಆಗಿ 4 ಜನರ ಹೆಸರು ಹೇಳ್ತಾರೆ. ಈ 4 ಜನರೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಂತ. ಓಕೆ, ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದದಕ್ಕೆ ಸಾಕ್ಷಿ ಕೊಡ್ತಾನೆ. ಇನ್ನು 3 ಜನ ಬಂದು ಮಾಡಿ ನಮ್ದು ಪಾಲಿಗ್ರಾಫಿ ಮಾಡ್ತಿರೋ, ನಾರ್ಕೋ ಅನಾಲಿಸಿಸ್ ಮಾಡ್ತಿರೋ ಅಂತ. ಇನ್ ಸ್ಪೈಟ್ ಆಫ್ ಎಚ್ಚರಿಕೆ, ಸೌಜನ್ಯ ಪ್ರಕರಣದಿಂದ ಹೊರತಾಗಿ ಈ ಪ್ರಕರಣವನ್ನ ಕೈಗೆತ್ಕೊಂಡಿರುವಂತದ್ದು ಒಂದು. ಎರಡನೇದು, ಈಗಾಗಲೇ ಹೇಳಿದ್ದೀನಿ, ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಈ ಪ್ರಕರಣವೇ ಬೇರೆ, ಸೌಜನ್ಯ ಪ್ರಕರಣವೇ ಬೇರೆ ಅಂತ. ಸೊ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಎಂಡ್ ಹೋಗಿ ಸೇರಿದೆ ಅಂತ ನಾನೇ ಹೇಳಿದೆ ಅಲ್ಟಿಮೇಟ್ಲಿ. ಯಾಕೆಂದ್ರೆ ಈ ಪ್ರಕ್ರಿಯೆನಲ್ಲಿ ಏನಾಗಬೇಕು, ತೀರ್ಪು ಬರಬೇಕು ನ್ಯಾಯಾಲಯದ ತೀರ್ಪು, ಖುಲಾಸೆ ಆದ ತೀರ್ಪು ಬಂದು ಅದನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ತನಿಖೆಯಲ್ಲಿ ಅಂತ ನಾನು ಹೇಳ್ತೀನಿ. ನನಗೆ ಬುಕ್ ಬರೆಯುವಂಥ ಕೆಪಾಸಿಟಿನೂ ಇದೆ ಅದ್ರ ಮೇಲೆ. ಅಷ್ಟನ್ನ ಹೇಳಿ ಬಿಡ್ತೀನಿ. ಅಲ್ಲಿನ ವ್ಯಕ್ತಿಗಳು ಯಾರನ್ನ ಅಲ್ಲಿ ಕರ್ಕೊಂಡು ಬರಲಾಯಿತು, ಆತ ನಿಜವಾದ ಅಪರಾಧಿ ಅಲ್ಲ, ಬೇರೆಯವರು ಅಂತ ಹೇಳಿರುವಂತದ್ದು, ಅದಕ್ಕೆ ಅವರೇ ವಿವರಣೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಹೇಳುವಂತ ಯಾರು ಹೇಳ್ತಿದ್ದಾರೆ, ಯಾರು ಬೇರೆ ವ್ಯಕ್ತಿಗಳನ್ನ ತೂಕ ಹಾಕಿ ಅಲ್ಲಿ ಹೇಳ್ತಿದ್ದಾರೆ, ಅವ್ರು ಕೊಡ್ಬೇಕು ಅಲ್ಟಿಮೇಟ್ಲಿ. ಈಗ 4 ಜನ ವ್ಯಕ್ತಿಗಳ ಹೆಸರನ್ನ ಹೇಳಿದಂಥವ್ರು, 4 ಜನರು ವ್ಯಕ್ತಿಗಳು ಹೇಗೆ ಆ ಪ್ರಕರಣದಲ್ಲಿ ಹೊಂದಾಣಿಕೆ ಆಗ್ತಾರೆ ಅಂತ ಅವ್ರು ಹೇಳ್ಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ತಪ್ಪಾಗತ್ತೆ. ಅಂಡ್ ಸರಿ ತಪ್ಪು ಅದನ್ನ ಹೇಳೋದು ತಪ್ಪಾಗತ್ತೆ. ನಾನು ಹೇಳ್ತಿರುವಂಥದ್ದು ಇಷ್ಟು. ಇಲ್ಲೊಂದು ಪ್ರಕರಣ ಬಂದಿದೆ. ಈ ಪ್ರಕರಣದಲ್ಲಿ ಸುಳ್ಳಾಗಿದ್ರೆ ಆತನ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡಿ ಅಂತ ನಾನೇ ಹೇಳ್ತೀನಿ. ಆತನ ದೂರಿನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಸುಳ್ಳು ದೂರು ಕೊಟ್ಟ ಪರಿಣಾಮ ಏನು ಅನ್ನೋಂಥನ್ನ ಅರ್ಥಕೊಂಡು ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ. ಒಂದು. ಎರಡನೇದೇನಂದ್ರೆ, ಇವ್ರು ಹೇಳಿದ್ದಾರೆ, ಪೊಲೀಸವ್ರು ಹೇಳಿದ್ದಾರೆ ಓಡೋಗ್ತಾನೆ ಅಂತ, ಎಕ್ಸಿಮೇಷನ್ ಆದ್ಮೇಲೆ ಓಡೋಗ್ತಾನೆ ಅಂತ. ಎಕ್ಸಿಮೇಷನ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸು ವಕೀಲರಿಗಿಂತ ಜಾಸ್ತಿ ಪೊಲೀಸ್ನವ್ರಿಗಿರೋಂಗೆ ಕಾಣುತ್ತೆ. ಅಂಡ್ ಈ ದೇಹಗಳನ್ನ ಹೊರಗೆ ತೆಗೆಯೋದು ಅಲ್ಲದೆ ಬೇರೆ ಯಾವುದೇ ದಾರಿ ಇರೋದಿಲ್ಲ. ಅಂಡ್ ಧಾರ್ಮಿಕ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ
ನಾವು ತನಿಖೆಯಲ್ಲಿ ಅಗತ್ಯವಾದ ಕ್ರಮ ಜರುಗಿಸೋದಿಲ್ಲ ಅನ್ನೋದ್ರೆ ಅದಕ್ಕಿಂತ ದೊಡ್ಡ ಅನಾಚಾರ ಯಾವುದೂ ಆಗೋದಿಲ್ಲ. ಧಾರ್ಮಿಕ ಕ್ಷೇತ್ರ ಅನ್ನೋ ಕಾರಣಕ್ಕೆ ಬೇಗನೆ ಮಾಡಬೇಕಾಗತ್ತೆ. ಈ ಸೆಂಟೆನ್ಸ್ ನಾನು ಕಂಪ್ಲೀಟ್ ಆಗಿ ಒಪ್ಕೊಳ್ತೀನಿ. ಧಾರ್ಮಿಕ ಕ್ಷೇತ್ರ ಆಲ್ ಸೆಡ್ ಅಂಡ್ ಡನ್ ಧಾರ್ಮಿಕ ಕ್ಷೇತ್ರ ಅವ್ರ ಆಡಳಿತಾಧಿಕಾರಿಗಳೇ ಹೇಳ್ಬೋದಿತ್ತು ಪರ್ಟಿಕ್ಯುಲರ್ಲಿ ಇದನ್ನ ದಯವಿಟ್ಟು ಕೂಡ್ಲೆ ಆತ ಏನ್ ಹೇಳ್ತಿದ್ದಾನೆ ಒಂದು ಸಮಗ್ರವಾದ ಮತ್ತೆ ಒಪ್ಕೊಳ್ಬಾದಂತ ತನಿಖೆಯನ್ನ ಮಾಡಿ ಅಂತ ಅವ್ರು ಕಾನ್ಫಿಡೆಂಟ್ ಆಗಿ ಬಂದು ಹೇಳ್ಬೋದಲ್ವಾ. ಅವ್ರ ಹೆಸರನ್ನು ಹೇಳಿ. ಅಲ್ಲ, ನಾನು ಅವ್ರ ಹೆಸರನ್ನ ತಗೊಳ್ಳಲ್ಲ. ಆ ವ್ಯಕ್ತಿನಾರು ಹೇಳಿ. ಅಲ್ಲ, ಈ ಕುಟುಂಬದವರು, ಹೆಗ್ಗಡೆ ಅವ್ರ ಕುಟುಂಬದವರು ನನ್ನ ಹತ್ರ ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರೊಂದು ರಿಯಾಕ್ಟ್ ಮಾಡ್ತಾರೋ ಏನೋ. ಅಲ್ಲ, ಒಂದು ಅದ ಸಾರ್ವಜನಿಕವಾಗಿ ಆತ ಹೇಳಿಲ್ಲ, ಕೋರ್ಟ್ ಮುಂದೆ ಹೇಳಿದಾನೆ. ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಇವ್ರ ಹೆಸರು ಹೇಳಿದಾನೆ ಅಂತ ನಂಗೆ ಗೊತ್ತಿಲ್ಲ, ಕೋರ್ಟ್ ಮುಂದೆ ಯಾರ ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಇದು ಧಾರ್ಮಿಕ ಕ್ಷೇತ್ರ ಆಗಿದೆ ನಿಜ. ಬಟ್ 1983 ಹೋಗಿ ಒಂದು ಕ್ಷಣ ಏನ್ ನಡೆದಿತ್ತು ಅವಾಗ? 4 ಜನ ಇಬ್ರು ಸಾವಿಗೀಡ ಆಗ್ತಾರೆ, ನದಿನಲ್ಲಿ ಬಿದ್ದು ಸತ್ತೋಗ್ತಾರೆ. ಸತ್ತೋದಂತವ್ರನ್ನ ಪೊಲೀಸ್ನವರೇ ಅವರ ಫ್ಯಾಮಿಲಿಗೆ ತಿಳಿಸ್ದಂಗೆ ದಫನ್ ಮಾಡ್ತಾರೆ. ಇನ್ನಿಬ್ರು ಇದಾರೆ ವಿಟ್ನೆಸಸ್. ಸತ್ತೋದವರ ತಂದೆ ತಾಯಿ ವಯಸ್ಸಿನ ವೃದ್ಧ ಬ್ರಾಹ್ಮಣರು ಹೋಗ್ತಾರೆ, ಅವರಿಬ್ರು ಕೂಡ ಹಾಕ್ತಾರೆ ಸ್ಟೇಷನ್ ನಲ್ಲಿ. ಆ ಬ್ರಾಹ್ಮಣನ ಜನಿವಾರ ಹರಿದು ಇದೆಲ್ಲ ಎಲ್ಲಿದೆ? ವಿಧಾನಸಭೆಯ ನಡಾವಳಿಯಲ್ಲಿ ಚರ್ಚೆಯಲ್ಲಿದೆ. ಶ್ರೀರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ರು ಅವಾಗ. 83ರಲ್ಲಿ ಈ ಸಮಸ್ಯೆ ಇತ್ತು ಆ ಜಾಗದಲ್ಲಿ. ಸೊ ಧಾರ್ಮಿಕ ಕ್ಷೇತ್ರ ಅಂತ ನಾವು ಹೇಳ್ತಿದ್ವಿ. ಧಾರ್ಮಿಕ ಕ್ಷೇತ್ರ ಯಾವಾಗಲೂ ಯಾವಾಗಿಂದ ಅದು ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರವಾಗಿದೆ. ಇನ್ನೂ 1000 ವರ್ಷ ದೇರ್ ಇಸ್ ಅ ಪ್ಯಾರಲಲ್ ಟು ವಾಟ್ ಯು ಸೆಡ್. ಆ ಪ್ರಕರಣಕ್ಕೂ ಈಗ ಈ ಪ್ರಕರಣಕ್ಕೂ ಪ್ಯಾರಲಲ್ ಇದೆ ಅಂತೀರಿ? ಅಲ್ಲ, ನಾನು ಹೇಳುವಂಥದ್ದು ಧಾರ್ಮಿಕ ಕ್ಷೇತ್ರ ಆದ ಕಾರಣಕ್ಕೆ ಪೊಲೀಸ್ನವರ ಕೆಲಸ ಆಗಬೇಕಾದ ರೀತಿ ಆಗದೆ ಹೋದ್ರೆ ದೊಡ್ಡ ಅನಾಚಾರ ಆಗುತ್ತೆ, ದೊಡ್ಡ ಅನಾಹುತ ಆಗುತ್ತೆ. ಅಷ್ಟನ್ನ ಹೇಳಿ ಸೌಜನ್ಯ ಕೇಸಿನ ಏನೋ ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅದ್ರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು ಏನೇನು ಅಧ್ವಾನ ಮಾಡಿದ್ರು ಅಂತ. ಆದ್ರೆ ಒಂದ್ ನಿಮಿಷ, ಒಂದೊಂದು ನಿಮಿಷ. ಆ ಪ್ರಕರಣದಲ್ಲಿ ಬೇರೊಬ್ರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ, ಅದು ನಾನು ಹೇಳ್ತೀನಿ. ಇಂಥ ವ್ಯಕ್ತಿ ಮಾಡಿದ್ದ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳ್ಬೇಕಾಗತ್ತೆ. ರೈಟ್? ನಾನು ಅದೇ ಆಬ್ಜೆಕ್ಟಿವಿಟಿನ ಇಲ್ಲಿ ತಂದು ನಾನೇನು ಹೇಳ್ತೀನಿ, ಪ್ರಾಬಬಿಲಿಟಿ ಏನಿದೆ? 2 ಅಡಿ ಜಾಗ. ಆಮೇಲೆ ನೋಡಿ, ಅದು ಅಲ್ಲಿ ಯಾವ ತರನಾದ ಮಾರ್ಕ್ ಇದೆ? ಇದು ಧರ್ಮಸ್ಥಳದ ಹೊರಗಡೆ ಮಾರ್ಷ್ ಇದೆ, ಗಿಡಗಳಿದಾವೆ, ಮರಗಳಿದಾವೆ. 11 ವರ್ಷ 15 ವರ್ಷದಿಂದ ಆತ ಹೋಗಿ ತೆಗ್ದಿರೋದು ಅಂತ, ಆತ ಹೂತಾಕಿರೋದು ಅಂತ ಹೇಳಿರೋಂಥದ್ದು. ರೈಟ್? ಹೇಗ್ ಗೊತ್ತಾಗುತ್ತೆ ಅವನಿಗೆ ಇಲ್ಲೇ ಹೂತಾಕಿದೀನಿ ಅಂತ? ಅವನಿಗೇನು ಫೋಟೋಗ್ರಾಫಿಕ್ ಮೆಮರಿ ಇರಬಹುದು. ಆತ ಬಹಳ ಕಾನ್ಫಿಡೆಂಟ್ ಅಂತೂ ಆಗಿದ್ದಾನೆ. ಅಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಒಬ್ಬ ವ್ಯಕ್ತಿನಲ್ಲಿ? ಇದು 100 ವರ್ಷಗಳ ಪ್ರಕರಣ. 100 ವರ್ಷದಲ್ಲಿ ನಡೆದಿರೋ ಈ ತರ ಪ್ರಕರಣ ಇನ್ನೊಂದು ನಡೆದಿಲ್ಲ. ಈ ಪ್ರಕರಣವನ್ನ ಬೇಯಿಸೋ ವಿಧಾನ ಹೇಗೆ? 29 ವರ್ಷದ ಆಫೀಸರ್ ಆತ, ತನಿಖಾಧಿಕಾರಿ. ಆತನಿಗೆ ರೇಪ್ ಕೇಸ್ ಮಾಡಿರೋ ಅನುಭವ ಇದೆಯಾ? ಕೊಲೆ ಕೇಸ್ಗಳನ್ನ ಬೇಯಿಸಿರೋ ಅನುಭವ ಇದೆಯಾ? ಎಕ್ಸುಮೇಷನ್ ಕೇಸ್ ಅನುಭವ ಇದೆಯಾ? ಆ ಅಧಿಕಾರಿ ಅಂಡ್ ನಾನು ಯಾತಕ್ಕೆ 22ನೇ ತಾರೀಕು ಜೂನ್ ವಿಚಾರ ಹೇಳಿದೆ ಅಂದ್ರೆ, ನಿರೀಕ್ಷೆ ಏನಿತ್ತು ಅಂದ್ರೆ ಸರ್ಕಾರ ಸೂಕ್ತ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ ಅಂತ. ಅಂಡ್ ಒಂದು ವೇಳೆ ಇದರಲ್ಲಿ ಏನೇನೋ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋಂಥವ್ರು ಯಾರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ, ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಅದು ಯಾವುದೂ ನಡೀಲಿಲ್ಲ, ನಡೆದಿದ್ದು ಅಲ್ಲಿನ ಜಾಗದಲ್ಲೇ ಆಗಲಿ ಅಂತ. ಸತ್ಯ ಏನಿದೆ ಅನ್ನೋವಂಥದ್ದು ಎಲ್ಲಿ ಗೊತ್ತಾಗಬೇಕು? ಅಲ್ಲೇ ಗೊತ್ತಾಗಬೇಕಾಗತ್ತೆ. ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆನೆ ಗೊತ್ತಾಗಬೇಕಾಗತ್ತೆ, ಅಲ್ಲಿನ ತನಿಖಾಧಿಕಾರಿ ಮುಂದೆನೆ ಗೊತ್ತಾಗಬೇಕಾಗತ್ತೆ. 29 ವರ್ಷದ ವ್ಯಕ್ತಿಯನ್ನ ಬಿಟ್ಟಿದ್ದಾರೆ. ಆತನಿಗೆ ಯಾವ ಅನುಭವ ಇದೆ ಇಂಥ ಪ್ರಕರಣಗಳಲ್ಲಿ? ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಅದಕ್ಕೆ ಒಂದು PIL ಹಾಕ್ಬೋದು ಹೈಕೋರ್ಟ್ಗೆ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಎಲ್ಲವೂ ನಡೆಯುತ್ತೆ. ಬಟ್ ಆದ್ರೆ ಇದು ಸರ್ಕಾರದ ಲೋಪ ಅಂತ ಅನ್ಸೋದಿಲ್ವಾ? ಪೊಲೀಸ್ ಇಲಾಖೆಯ ಲೋಪ ಅಂತ ಅನ್ಸೋದಿಲ್ವಾ? ನಿಮ್ಮ ಆರ್ಗ್ಯುಮೆಂಟ್ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಧನಂಜಯ ಅವರು, ದಯವಿಟ್ಟು ತಪ್ಪು. ಎಕ್ಸಾಕ್ಟ್ಲಿ. ಅಂಡ್ ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ಐ ಡೋಂಟ್ ರೂಲ್ ಔಟ್ ದ ಪಾಸಿಬಿಲಿಟಿ. ಸಾಧ್ಯತೆಯನ್ನ ತಳ್ಳಿ ಹಾಕ್ತಿಲ್ಲ. ಒಂದು ವೇಳೆ ಆತ ಹೊರ ತೆಗೆಯುವ ಪ್ರಯತ್ನದಲ್ಲಿ ಏನು ಸಿಗದೆ ಹೋದ್ರೆ ಇದು ಶೂನ್ಯಕ್ಕೆ ಬೀಳುತ್ತೆ ಅನ್ನೋ ಸಾಧ್ಯತೆಯನ್ನ ತಳ್ಳಿ ಹಾಕ್ತಾನೆ ಇಲ್ಲ. ಆದ್ರೆ 15 ದಿನಗಳ ಕಾಲ ಅದನ್ನ ಮಾಡದೇ ಇರೋ ಕಾರಣಕ್ಕೆ ಮತ್ತೆ ಪೊಲೀಸ್ನವ್ರು ಕೊಡ್ತಿರುವಂತ ಈ ಒಂದು ಅಬ್ಸ್ಕಾಂಡ್ ಆಗ್ತಾನೆ, ಎಕ್ಸುಮೇಷನ್ ಮಾಡ್ತಾನೆ, ಅಬ್ಸ್ಕಾಂಡ್ ಆಗ್ತಾನೆ ಅಂತ ಏನ್ ಹೇಳ್ತಿದ್ದಾರೆ ಅದನ್ನ ನೋಡಿ ನಮ್ಗೆ ಗಾಬರಿ ಆಗ್ತಿದೆ. ಅರೆ ಈತನ ಮೇಲೆ ಸ್ವಲ್ಪ ಸಂಶಯ ಅಥವಾ ಜಾಸ್ತಿ ಸಂಶಯ ನಾವೇ ಇಟ್ಕೊಂಡಿದ್ವಿ ಅಂತ ಭಾವಿಸಿದ್ರೆ ಅವೆಲ್ಲವೂ ಕ್ಷೀಣಿಸಿ ಹೋಗ್ತಿದ್ಯಲ್ಲ ಅಂತ. ಅಂಡ್ ಪಾಪ ಪ್ರಜ್ಞೆಯ ಕಾರಣಕ್ಕೆ ನಾನು ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಈತನ ಒಂದು ಅಕೌಂಟ್ ನಮ್ಮ ಲೀಗಲ್ ಬುಕ್ಸ್ ಅಲ್ಲಿ ಇಲ್ಲ. ಯಾವ ಲೀಗಲ್ ಬುಕ್ ನಲ್ಲೂ ಈ ತರ ಒಬ್ಬ ವ್ಯಕ್ತಿ ಸಾಧ್ಯತೆ ಬಗ್ಗೆ ಹೇಳಲಾಗಿಲ್ಲ. ಇದೊಂದು ವಿನೂತನ ಪ್ರಕರಣ. ಈ ವಿನೂತನ ಪ್ರಕರಣ ಆಸಾರಾಂ ಬಾಪು ಪ್ರಕರಣ, ಬಾಬಾ ರಾಮ್ ರಹೀಂ ಪ್ರಕರಣ, ಎಲ್ಲ ಪ್ರಕರಣದಲ್ಲಿ ಯಾರ್ಯಾರು ನಾಪತ್ತೆಯಾಗಿದ್ರು ಅವರ ಪಾಲಕರು ಎಕ್ಸಾಕ್ಟಾಗಿ ಗುರುತಿಸಿದ್ರು ಅವ್ರ ಆಶ್ರಮದಲ್ಲಿ ಇದ್ರು ಅಂತ.
ಅದಾದ್ಮೇಲೆ ಪ್ರಕರಣ ದೂರು, ಅದಾದ್ಮೇಲೆ ನೀವೇನು ದ್ವಾರಕಾನಾಥ್ ಹೇಳಿಕೆಯನ್ನು ಇಂಟೆಂಟ್ ಮಾಡ್ತಾ ಇದ್ರಿ, ಆ ಕಡೆ ದೃಷ್ಟಿ ಹಾಯಿಸಿ ಅಂತ ಹೇಳ್ತಾ ಇದ್ರಿ. ಈ ಪ್ರಕರಣದಲ್ಲಿ ಅಂಥ ಯಾವುದೇ ದೂರುಗಳಿಲ್ಲ, ಅಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೆ ಅಂದರೆ ಐ ಅಂಡರ್ಸ್ಟ್ಯಾಂಡ್. 83ರಲ್ಲಿ ದೂರು ಕೊಡೋದಕ್ಕೆ ಹೋದ ತಂದೆ ತಾಯಿಯ ಜನಿವಾರ ತೆಗೆದು ಸ್ಟೇಷನಲ್ಲಿ ಇಟ್ಟಿದ್ರು ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಒಂದು ವೇಳೆ ಅಲ್ಲಿ ಎರಡನೇದೇನೆಂದ್ರೆ ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್, ಧರ್ಮಸ್ಥಳದ ಮಿಸ್ ಆಗಿರುವಂಥ ವ್ಯಕ್ತಿಗಳ ಲಿಸ್ಟ್ ಇದೆ. ಇಲ್ಲಿನ ಆಯೋಗ, ಮಹಿಳಾ ಆಯೋಗ ಮತ್ತೆ ಶ್ರೀ ಉಗ್ರಪ್ಪ ಅವರ ಒಂದು ಆಕ್ಚುಲಿ ಸಮಿತಿ ಏನಿದೆ, ಅವರ ವರದಿಗಳನ್ನು ದಯವಿಟ್ಟು ಓದಿ. ಅಲ್ಲಿ ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಜನ. ಲಾಸ್ಟ್ ನೋನ್ ಲೊಕೇಶನ್ ಧರ್ಮಸ್ಥಳ ಬಸ್ ಸ್ಟಾಪು, ದೇವಸ್ಥಾನದ ಮುಂಭಾಗ ಆರ್ಚು, ಈ ಲಾಡ್ಜು, ಆ ಲಾಡ್ಜು, ಇದೆಲ್ಲ ಅರ್ಥವಿಲ್ಲದೆ ಇರುವಂಥದ್ದು. ಏನೋ ನಡೀತಾ ಇದೆ ಅಲ್ಲಿ ಅಂತ ಅನ್ಸುತ್ತೆ. ನೀವು ಈ ದಾಖಲೆಗಳನ್ನು ವಸ್ತುನಿಷ್ಠವಾಗಿ ನೋಡಿದಾಗ ಏನೋ ನಡೀತಿದೆ ಅಂತ ಅನ್ಸುತ್ತೆ. ಇಲ್ಲೊಬ್ಬ ವ್ಯಕ್ತಿ ಬಂದಿದ್ದಾನೆ, ನಾನು ಒಂದು ಪ್ರಶ್ನೆನ ಆ ವ್ಯಕ್ತಿ ಕೇಳಲೇ ಇಲ್ಲ. ನೀನು ನನ್ನ ಬಳಿ ಯಾತಕ್ಕೆ ಬಂದೆ ಅಂತ ಆ ವ್ಯಕ್ತಿನ ನಾನು ಪ್ರಶ್ನೆ ಕೇಳಲಿಲ್ಲ. ಯಾತಕ್ಕೆ ಅಂದರೆ ಗೊತ್ತಿಲ್ಲ, ಈವರೆಗೆ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಏನಕ್ಕೆ ನಾನು ಕೇಳಲಿಲ್ಲ ಆತನ, ನೀನು ನನ್ನ ಬಳಿ ಯಾತಕ್ಕೆ ಬಂದೆ ಅಂತ. ನಾನು ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ, ಅವನ ಹೇಳಿಕೆ ಸುಳ್ಳಿರ್ಬೋದು, ಕೊಡಿ ಆತನಿಗೆ ಹಾರೆ ಪಿಕಾಸಿ ಕೊಡಿ, ಕರ್ಕೊಂಡೋಗಿ ಜಾಗಕ್ಕೆ. ಕಾನೂನು ಬಗ್ಗೆ ನನಗೂ ಗೊತ್ತಿದೆ. ಇವ್ರು ಏನು ಹೇಳ್ತಿದ್ದಾರೆ, ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ. ಯಾವ ವಿವೇಚನೆ ಅದು? ಯಾರು, ನೀವು ಒಬ್ಬ ಡಾಕ್ಟರ್ ಆಗಿದ್ದೀರಿ, ನಿಮ್ಮ ಬಳಿ ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ಗನ್ ಶಾಟ್ ವುಂಡ್ ಆಗಿದೆ ಅಂತ, ನಿಮ್ಗೆ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿತೀನಿ ಅಂತ ಹೇಳೋದಕ್ಕೆ? ಧರ್ಮಸ್ಥಳ ಏನು ಬೆಂಗಳೂರಷ್ಟು 1500 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸಣ್ಣ ಪ್ರಾಂತ್ಯ. ದೇವಸ್ಥಾನದ ಜಾಗವನ್ನು ಬಿಟ್ಟರೆ ಹೊರಗಿನೋದೆಲ್ಲ ಸಣ್ಣ ಪ್ರಾಂತ್ಯ. ಅಲ್ಲಿ ಊತ ಹಾಕಿದ್ದೀನಿ ಅಂತ ಈತ ಹೇಳಿದ್ದಾನೆ. 15 ದಿನಗಳಾಯ್ತು. ಆರೋಪಿಗಳು, ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ, ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗೆಯೋದಕ್ಕೆ? ಅಂಡ್ ನೀವು ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನ್ ಹೇಳ್ತಾನೆ ಆತ? ಎಷ್ಟು ದಿನ ಕೊಟ್ರಿ ನೀವು ಎಕ್ಸಿಮೇಷನ್ ಮಾಡೋದ್ರ ಮುನ್ನ? ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ ಹೇಳೋದಿಲ್ವಾ? ಪೊಲೀಸವ್ರು ಮಾಡ್ತಾ ಇರೋವಂಥದ್ದು ಏನು? ಇದನ್ನು ನಾನು ಅಂದ್ಕೊಳ್ತೀನಿ ಧಾರ್ಮಿಕ ಕ್ಷೇತ್ರಕ್ಕೆ ಮಾಡ್ತಾ ಇರೋ ದೊಡ್ಡ ಮಟ್ಟದ ಅನಾಚಾರ ಅಂತ ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರ ಆಗಿದ್ರಿಂದ ಇದರಲ್ಲಿ ಮಾಡಬೇಕಾದಂಥ ತನಿಖೆಯನ್ನ ಮಾಡಬೇಕಿತ್ತು, ಅದನ್ನ ಮಾಡಿಲ್ಲ. ಎಸ್.